ಸದ್ಯಕ್ಕೆ ಹುಣಸೂರಿನ JLB ರೋಡಲ್ಲಿ ನಾವಿದ್ದೀವಿ. ಇಲ್ಲಿ ಸಾಕಷ್ಟು ಅಂಗಡಿಗಳಿದೆ. ಅಮ್ಮ ನಮಸ್ಕಾರ. ಅಮ್ಮ ನಿಮ್ಮ ಹೆಸರು? ನಮ್ಮ ಹೆಸರು ಅನಸೂಯ ಅಂತ. ಅನಸೂಯ ಅವರೇ, ಲೋಕಸಭೆ ಚುನಾವಣೆ ಸಿಕ್ಕಾಪಟ್ಟೆ ರಂಗೇರ್ತಾ ಇದೆ. BJPಯಿಂದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ನಿಂತಿದ್ದಾರೆ, ಕಾಂಗ್ರೆಸ್ಸಿಂದ M ಲಕ್ಷ್ಮಣ್ ಅವರು ನಿಂತಿದ್ದಾರೆ. ಯಾರಿಗೆ ನಿಮ್ಮ ಓಟು? ಭಗವಂತ ಯಾರು ನಮಗೆ ಮನಸ್ಸು ಕೊಡ್ತಾನೋ ಯಾವ ಪಕ್ಷಕ್ಕೆ ಆ ಪಕ್ಷಕ್ಕೆ. ಭಗವಂತನೇ ಕರೆದ್ಬಿಟ್ರಾ? ಇಲ್ಲಿ ಕೂತ್ಕೊಂಡ್ಬಿಡ್ತೀನಿ. ಅದು ಯಾವ ಭಗವಂತ ಹೇಳ್ಬಿಡಿ ನೀವು. ನಮ್ಮ ಭಗವಂತ ಮೇಲೆ ಶಿವ ಕಾಣಲ್ಲ, ಯಾರು ಕಾಣೋದು ಕಾಣಲ್ಲ. ಹೌದಾ? ಅವಾಗ ಯಾವ ಬುದ್ಧಿ ಕೊಡ್ತಾನೆ ಅದಕ್ಕೆ ಹಾಕೋದು ನಾವು ಅಷ್ಟೇ. ಬುದ್ಧಿ ಕೊಟ್ಟಂಗೆ ಹಾಕೋದು, ಮನಸ್ಸು ಬಂದಂಗೆ. ಮನಸ್ಸು ಹೆಂಗೆ ಕೊಡ್ತಾನೆ ಹಂಗೆ. ಯಾಕೆ ಚಂಚಲ ಮನಸ್ಸು ನಿಮಗೆ? ಎಲೆಕ್ಷನ್ ಚಂಚಲ ಇಲ್ಲ, ಒಂದೇ ಮನಸ್ಸು. ಅದೇ ಒಂದೇ ಮನಸ್ಸಿನ ಪಠಾರ ಅಂತ ಒಬ್ಬರನ್ನ ಹೇಳ್ಬಿಡ್ಬೇಕು. ಯಾರು ಪ್ರಗತಿ ಮಾಡಿರ್ತಾರೆ, ಯಾರು ಒಳ್ಳೇದು ಮಾಡಿರ್ತಾರೋ ಅವ್ರಿಗೆ ಭಗವಂತ ಹಾಕು ಅಂತ ಹೇಳಿರ್ತಾನೆ. ಕರೆಕ್ಟ್. ಹಂಗಂದ್ರೆ ನಿಮ್ಮ ಪ್ರಕಾರ ಈಗ ಹೆಂಗಸರನ್ನ ಈಗ ಅಭಿವೃದ್ಧಿ ಮಾಡಿರೋದು ಕಾಂಗ್ರೆಸ್ ಗ್ಯಾರಂಟಿಗಳು ಅಂತ ಹೇಳ್ತಾರೆ ತುಂಬಾ ಜನ. ಈಗ ಬಸ್ ಫ್ರೀ ಕೊಟ್ಟಿದ್ದಾರೆ, 2,000 ಕೊಡ್ತಾ ಇದ್ದಾರೆ. ಹೌದು. ಎಲೆಕ್ಟ್ರಿಕ್ ಫ್ರೀ ಕೊಡ್ತಾ ಇದ್ದಾರೆ. ಹೌದು, ಎಲ್ಲ ಫ್ರೀ ಕೊಡ್ತಾ ಇದ್ದಾರೆ. ಹೌದು. ನಿಮ್ಗೆ ಬರ್ತದೆ 2,000? ಇಲ್ಲ, ಬರ್ತಾ ಇಲ್ಲ. ಯಾವುದೂ ಇಲ್ಲ ನಮ್ಗೆ. ಯಾವುದು ಯೂಸ್ ಮಾಡ್ತಾ ಇಲ್ಲ? ಯಾವುದೂ ಬರ್ತಾ ಇಲ್ಲ, ಯಾವುದೂ ಮಾಡಿಲ್ಲ, ಯಾವುದು ಬರ್ತಾನೋ ಇಲ್ಲ. ಸರ್, ಒಂದು ಮೈಸೂರು ಕ್ಷೇತ್ರದಲ್ಲಿ ಹೇಳಬೇಕು ಅಂದರೆ ಇವತ್ತಿನ ಜಿದ್ದಾಜಿದ್ದಿ ಅಂತ ಹೇಳ್ತಾ ಇದೆ. ಅದು ಜಿದ್ದಾಜಿದ್ದಿ ಅಂತ ಖಂಡಿತವಾಗ್ಲೂ ಅಲ್ಲ. ಇಲ್ಲಿ ಮೈಸೂರು ಮಹಾರಾಜರು ನಿಂತಿದ್ದಾರೆ. ಅವ್ರ ಮೇಲೆ ಒಂದು ಅಪಾರವಾದ ಒಂದು ಗೌರವ ಇದೆ. ಅವರಿಗೆ ನಾಡಿಗೆ ಕೊಟ್ಟಂಥ ಕೊಡುಗೆಗಳು ಭಾಳ ಶ್ರೇಷ್ಠವಾದ ಸ್ಮರಣೀಯ ಒಂದು ಕೆಲಸವನ್ನು ಮಾಡಿದ್ದಾರೆ. ನಾವು ಒಂದು ಮಹಾರಾಜರು ಅಂತ ಒಂದು ಗೌರವದಿಂದ ಓಟ್ ಕೊಡ್ತೀವಿ. ಎರಡನೇದು, ಮಹಾರಾಜರು ಅನ್ನೋ ಜಾಗ ಅವ್ರ ಜಾಗ ಇದ್ರೂ ಅಲ್ಲಿ ಮೋದಿ ಅನ್ನೋ ಜಾಗ ಬರ್ತಾರೆ. ಇವತ್ತಿನ ದಿವಸ ನಾವು ಒಂದು ದೇಶ ನಡೆಸಬೇಕು ಅಂದರೆ ಒಂದು ಒಳಗಡೆ ಮತ್ತು ಹೊರಗಡೆ. ಇವತ್ತು ಒಳಗಡೆ ಏನಿದೆ 50%, ಇಂಟರ್ನ್ಯಾಷನಲ್ ಲೆವೆಲ್ ಜಾಗದಲ್ಲಿ ಒಂದು ದೇಶ ಅಭಿವೃದ್ಧಿ ಆಗಬೇಕು ಅಂದರೆ ಇಂಟರ್ನ್ಯಾಷನಲ್ ಲೆವೆಲ್ ಜಾಗದಲ್ಲಿ ಅಷ್ಟೇ 50% ಕೊಡುಗೆ ಬೇಕಾಗುತ್ತೆ. ಅವ್ರಿಗೆ ಸಹಕಾರನೂ ಬೇಕಾಗುತ್ತೆ. ಇವತ್ತು ಇಂಟರ್ನ್ಯಾಷನಲಲ್ಲಿ ಕೆಲಸ ಆಗಬೇಕು ಅಂದರೆ ಮೋದಿಯವರ ಕಾರಣ. ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಾರ್ಟಿಯಿಂದ ಅದು ಅಸಾಧ್ಯ, ಮುಂದಕ್ಕೂ ಅಸಾಧ್ಯ. ಯಾಕಂದರೆ ಇಂಟರ್ನ್ಯಾಷನಲ್ ಲೆವೆಲ್ ಬೆಳವಣಿಗೆ ಆಗ್ತಾ ಇರೋದು ನಮ್ಮ ಭಾರತ ದೇಶ ಭಾಳ ದೊಡ್ಡ ಮಟ್ಟದಲ್ಲಿ ಆಗ್ತಾಯಿದೆ. ಒಂದು ಮೈಸೂರು ಕ್ಷೇತ್ರದಲ್ಲಿ ಬರಬೇಕು ಅಂದರೆ ಲಕ್ಷ್ಮಣ್ ಯಾರು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಗೊತ್ತಿಲ್ಲ. ಸುಮ್ಮನೆ ಅವರ ಬಾಯಿ ಬಡ್ಕೊಂಡಿದ್ದಾರೆ ಅಷ್ಟೇ, ಇನ್ನೇನೂ ಇಲ್ಲ. ಮೀಡಿಯಾ ಮುಂದೆ ಬಂದಿದ್ದಾರೆ. ಇದೇ ಲಕ್ಷ್ಮಣ್ ಅವ್ರ ಜಾಗಕ್ಕೆ ನಮ್ಮ ಹುಣಸೂರು ಕ್ಷೇತ್ರದ ಶಾಸಕರು ಏನಾದರೂ ಇದ್ದಿದ್ರೆ ಮಂಜುನಾಥ್ ಅವರು ದೇಹಜೀವಿ ಪ್ಲಸ್ ಎಲ್ಲ ಒಂದು ಕಾರ್ಯಗಳನ್ನು ಮಾಡಿದ್ದಾರೆ. ಭಾಳ ಬಡವರಿಗೆ ಮತ್ತು ಕಾಮನ್ ಪೀಪಲ್ಗೆ ಭಾಳ ಹತ್ತಿರದಲ್ಲಿದ್ದಾರೆ. ಒಂದು ವೇಳೆ ಅವ್ರು ನಿಂತಿದ್ರೆ ಭಾಳ ಜಿದ್ದಾಜಿದ್ದಿನ ಸ್ಪರ್ಧೆ ಅಂತ ನಾವು ಹೇಳ್ಬೋದಾಗಿತ್ತು. ಇವಾಗ ಆಲ್ರೆಡಿ ಇರೋದು BJPಲಿ ಮೋದಿ ಅವನೇ ಇದೆ, ಅವಧಿನ ನಡೀತಿದೆ. ಮುಂದೆ ಮೋದಿ ಅವನ ಕಡಿವಾಣ ಹಾಕಬೇಕು. ಇನ್ನು ಗ್ರಾಮಾಂತರ ಲೆವೆಲಲ್ಲೂ ಮೋದಿ ಕಡೆಯಿಂದನೇ ಕೆಲಸಗಳು ಜಾಸ್ತಿ ಆಗಂಗೆ ಇನ್ನೂ ಸ್ವಲ್ಪ ಅಭಿವೃದ್ಧಿ ಮಾಡಬೇಕು ಅವರು. ನಿಮ್ಮ ಹೆಸರು? ರವಿ ಅಂತ. ರವಿ ಅವರೇ ಹೇಳಿ ಸರ್. ಏನು ಯಾರನ್ನ ಉದಯಿಸ್ತಾರೆ ಈ ಸಲ ಲೋಕಸಭೆ? ನೀವೇ ಮೀಡಿಯಾದಲ್ಲೆಲ್ಲ ಬೆಳಕಿರಿತು ಅಂದರೆ ಯಾರು ದೇಶದಲ್ಲಿ ಏನೇನು ಮಾಡವ್ರೆ, ದೇಶ ಎಷ್ಟು ಅಭಿವೃದ್ಧಿ ಆಗಿದೆ, ಎಷ್ಟು ಪ್ರಗತಿ ಆಗಿದೆ, ಎಷ್ಟು ರೋಡ್ ಆಗಿದೆ, ವಿದ್ಯುತ್ ಕ್ಷೇತ್ರ ಎಷ್ಟು ಅಭಿವೃದ್ಧಿ ಆಗಿದೆ, ರೈಲ್ವೆ ಯೋಜನೆಗಳು ಮೈಸೂರಿಗೆ ಎಷ್ಟು ಬಂದಿದೆ, ಡೆವಲಪ್ಮೆಂಟ್ ಎಷ್ಟಾಗಿದೆ ಅಂತ ನಿಮಗೆ ಮಾಹಿತಿ ಇದೆ ಸರ್. ನಮಗೆ ಅಂತ ಹೇಳ್ತೀವಿ ಬೆಳಕಿರಿತು ನಿಮ್ಮ ಮೀಡಿಯಾದಲ್ಲೇ ನೋಡಿ ತಿಳ್ಕೊಂಡ್ರೆ ನಾವು. ಓಕೆ. ನಿಮ್ಮ ಸ್ವಂತ ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ಪ್ರತಾಪ್ ಸಿಂಹ ಮಾಜಿ ಹಾಲಿ MP ಇದ್ದಾರೆ. ಪ್ರತಾಪ್ ಸಿಂಹ ಸರ್ ಅವರು ಅಭಿವೃದ್ಧಿ ಮಾಡಿದ್ದಾರೆ. ಅದ್ರ ಏನು ಇಲ್ಲ, 100 ಒಳ್ಳೆ ವ್ಯಕ್ತಿ. ಅಭಿವೃದ್ಧಿಲೂ ನಂಬರ್ 1 ಸರ್ ಅವರು. ಕರ್ನಾಟಕದ 29 ಸಂಸದರೆ ಪ್ರತಾಪ್ ಸಿಂಹನೇ ನಂಬರ್ 1 ಸತತವಾಗಿ 2 ವರ್ಷ. ಅಭಿವೃದ್ಧಿನೂ ಸಹ ಅದೇ ರೀತಿ ಮಾಡಿದ್ದಾರೆ ಸರ್. ಅವ್ರು ಬಿಟ್ಟು ರಾಜ್ಯಕ್ಕೆ ಟಿಕೆಟ್ ಕೊಟ್ಟಿದ್ದಾರೆ, ಆರಾಮಾಗಿ ಹೇಳ್ತಾರೆ, ಅದರಲ್ಲಿ ಏನು ಡೌಟೇ ಇಲ್ಲ. ಮೈಸೂರು ಸಂಸ್ಥಾನ ಇಡೀ ರಾಜ್ಯಕ್ಕೆ ಕೊಡುಗೆ ಕೊಟ್ಟಿದೆ. ಮೈಸೂರು ಕೊಡಗು ಕ್ಷೇತ್ರ ಸೀಮಿತವಲ್ಲ, ಇಡೀ ಕರುನಾಡಿಗೆ ಅವ್ರ ಕೊಡುಗೆ ಇದೆಯಲ್ಲ ಸರ್. ಅವ್ರು ಗ್ಯಾರಂಟಿ ಗೆಲ್ತಾರೆ ಸರ್. ಯದುವೀರ್ ಒಡೆಯವರು ಆರಾಮಾಗಿ ಗೆಲ್ತಾರೆ. ಗ್ಯಾರಂಟಿ ಭಾಗ್ಯಗಳೇನು ಸರ್? ಏನು ಗ್ಯಾರಂಟಿ ಭಾಗ್ಯ ಸರ್? ಯಾರು ಕೇಳಕ್ಕೆ ಹೋಗಿದ್ದು ಸರ್ ಗ್ಯಾರಂಟಿ ಭಾಗ್ಯ? ಇವಾಗ ನಮ್ಗೆ ಯಾಕೆ ಸ್ಟ್ರೆಂತ್ ಇರೋದು? ಒಂದು ಉದ್ಯೋಗ ಕಲ್ಸರು ಸರ್, ನಾಳೆ ದುಡ್ಡು ತಿನ್ಬೋದು. ಎಷ್ಟು ದಿನ ಅಂತ ಪುಸ್ತಕ ತಿನ್ನಕೈತಿದೆ ಸರ್? ನೀವು ಯೋಚನೆ ಮಾಡಿ. ಅಮ್ಮ ನಮಸ್ಕಾರ. ಚೆನ್ನಾಗಿದ್ದೀರಾ? ಹೆಂಗೆ ಎಲ್ಲ ಮಾರು? ಕಾಕಡ, ಕನಕಾಂಬರ, ಮಲ್ಲಿಗೆ ಎಲ್ಲ 50, 100. ಓ, ಏನು ಹಿಂಗೆ ಗಗನಕ್ಕೆ ಏರ್ಬಿಟ್ಟಿದೆಲ್ಲ ರೇಟು? ಏನೈತೆ, ಏನು ಮಾಡ್ತೀರಾ? ಯಾಕೆ? ಮಳೆ ಇಲ್ವಲ್ಲ. ವಾ, ಯಾಕೆ ಮಳೆ ಇಲ್ಲ ಅಂತೀರಾ? ಇನ್ನೇನು ಮಳೆ? ಯಾಕೆ ಮಳೆ ಬರ್ತಾ ಇಲ್ಲ ಅಂತೀರಾ? ಮಳೆ ಉಳಿಸ್ತಾ ಇದ್ದೀರಾ? ಉಳಿಸ್ಬೇಕು ಮಳೆ. ಯಾಕೆ ಮಳೆ ಇಲ್ಲ ಅಂತೀರಾ? 2,000 ಬರ್ತಾ ಇದೆಯಾ ಅಕೌಂಟ್ಗೆ? ಗೊತ್ತಾಯ್ತೆ ಪಕ್ಕ? ಹಾ, ಗೊತ್ತಾಯ್ತೆ. ಎಲ್ಲೆಲ್ಲಿ ಓಡಾಡಿದ್ದೀರಾ ಫ್ರೀ ಬಸ್ಸಲ್ಲಿ? ಎಲ್ಲೂ ನಾವು ಹೋಗೇ ಇಲ್ಲ. ಎದ್ದು ಪಾಪ ಹಿಂಗೆಲ್ಲ ಹೂ ಹಾಕೊಂಡು ನೀವೆಲ್ಲ ಓಡಾಡ್ತೀರಾ ಅಲ್ವಾ? ಎಲೆಕ್ಟ್ರಿಕ್ ಫ್ರೀ ಇದೆಯಾ? ಐತೆ, ಮನೇದೈತೆ. ಎಲ್ಲ ಗ್ಯಾರಂಟಿಗಳು? ಮನೆ ಇರೋದು ನಾವು ಬಾಡಿಗೆ ಮನೆ. ಓಕೆ. ಎಲ್ಲ ಗ್ಯಾರಂಟಿಗಳು ಕೊಟ್ಟಿರೋದು ಹೆಂಗೆ ಅನಿಸ್ತೈತೆ ನಿಮಗೆ? ಖುಷಿನೋ ಏನೋ? ಓ, ಎಷ್ಟು ದಿವಸ ಕೊಡ್ತಾರೋ ಅಷ್ಟು ದಿವಸ ಇನ್ನೇನು ಖುಷಿ ಐತೆ. ಓ, ಕೊಟ್ಟಷ್ಟು ದಿವಸ ಎಂಜಾಯ್ ಮಾಡ್ತೀರಾ ಅಷ್ಟೇ, ಇನ್ನೇನು. ಈ ಎಲೆಕ್ಷನ್ ಆದ್ಮೇಲೆ ಅದು ಬರುತ್ತೆ ಅಂತ ಅನ್ಕೊಂಡಿದ್ದೀರಾ? ನಾವೇನಾದ್ರು ಗ್ಯಾರಂಟಿ ತಿಳ್ಕೊಂಡೇ ಇಲ್ವಲ್ಲ. ತಿಳ್ಕೊಂಡೇ ಇಲ್ಲ. ಹೌದಾ? ಯಾರು ಓಟ್ ಹಾಕ್ತೀರಾ ಈ ಸಲ?
ಹಾಕೋಣ ಯಾರು ಅಚ್ಚುಕಟ್ಟಾಗಿ ಇದು ಮಾಡ್ತಾರೆ ಹಾಕೋಣ. ಅದೇ ಯಾರು ಅಚ್ಚುಕಟ್ಟಾಗಿ ನಿಮ್ಗೆ ಇದು ಮಾಡವ್ರೆ? ಕಾಂಗ್ರೆಸ್ ಅವರ, ಬಿಜೆಪಿ ಅವರ, ಯದುವೀರ್ ಅವರ ಅಥವಾ ಲಕ್ಷ್ಮಣ್ ಅವರ? ಯಾರು ಹಾಕೋದ ಒಂದು ಹಾಕ್ಬೇಕು ಹಾಕೋಣ. ಅದೇ ಯಾರಿಗೆ ಅಂತ ನೋಡೋಣ, ಹೇಳ್ತೇವೆ ನಮ್ಮ ಮನೆ ಹುಡುಗರು ಯಾರಿಗೆ ಹಾಕ್ತೀವಿ ಅಂತಾರೆ ಹಾಕೋಣ. ಮತ್ತೆ ಹುಡುಗರು ಹೇಳ್ದಂಗ 2,000 ರೂಪಾಯಿ ಹುಡುಗರ ಅಕೌಂಟ್ಗೆ ಬರ್ತಿರೋದು ನೀವು ಚೆನ್ನಾಗಿ ಅಂತೀರಲ್ಲ. ಹಾಕೋಣ ಯಾರಿಗ ಒಂದು ಓಟು ಹಾಕ್ಬೇಕು. ಕರೆಕ್ಟ್, ಒಂದು ಓಟು ಒಂದು ಮಾತು ಹಾಕ್ಲೇಬೇಕು. ಅದೇ ಯಾರಿಗೆ ಅಂತ ಎಂತವ್ರು ಓಟ್ ಹಾಕ್ತೀರಾ ನೀವು? ಯಾರಿಗೆ ಹಾಕಿ ಅಂತಾರೆ ಹಾಕೋದು. ಅಲ್ಲ ಎಂತವ್ರು ಓಟ್ ಮಾಡ್ಬೇಕು? ಮನೇಲಿ ಏನು ಹೇಳ್ತಾರೆ ಹಾಕಿ ಇಂತಿಯರ್ಗೆ ಅಂತಾನೆ ಹಾಕೋದು. ನಿಮ್ಮ ಸ್ವಂತ ಬುದ್ಧಿಯಿಂದ ನೀವು ಹಾಕಲ್ಲ ಓಟು. ಮನೆಯವ್ರು ಯಾರು ನಿಂತಿರ್ತಾರೋ ಕಣ್ಣು ಮುಚ್ಕೊಂಡು ಹೊಸ್ಬಿಟ್ಟು ಬಂದ್ರೆ ಹೊಸ್ಬಿಟ್ಟು ಬರ್ತೀರಾ? ಕಣ್ಣು ಮುಚ್ಕೊಂಡು ಯಾಕೆ ಹೊತ್ತವ ಮತ್ತೆ ಹಾಕದ ಹಾಕ್ತೀರಾ? ನಿಮ್ಮ ಸ್ವಂತ ಅಭಿಪ್ರಾಯ ಅಂತಿಲ್ಲ? ಇಲ್ಲ, ಹುಡುಗರು ಹಾಕ್ದಂಗೆ ಹೇಳ್ದಂಗೆ ಹಾಕೋದು. ಹುಡುಗ ಜೈ ಅಂದ್ರೆ ನೀವು ಜೈ ಜೈ ಅಂದಂಗೆ. ಆರಂಭ. ಹೆಂಗಿದೆ ಸರ್ ರೈತರ ಪರಿಸ್ಥಿತಿ ಇವತ್ತು? ರೈತರದ್ದು ಎಲ್ಲ ಕಷ್ಟ ಇದೆ, ಮಳೆ ಇಲ್ಲ, ರೈಟು ಬೆಳೆದಂಥ ರೈಟು ಸರಿಯಾಗಿಲ್ಲ. ಎಲ್ಲ ಯಾರು ಇದಕ್ಕೆಲ್ಲ ಕಾರಣ? ಯಾರೊಂದು ರಾಜಕೀಯದವರು ರೈಟು ಡೌನ್ ಮಾಡ್ತಾರೆ, ಏರಿಸ್ತಾರೆ. ಈಗ ರೈತರಿಗೆ ಯಾವುದೋ ಒಂದು ಟೈಮಲ್ಲಿ ಏರಿಸಿರ್ತಾರೆ, ಎಲೆಕ್ಷನ್ ಟೈಮಲ್ಲಿ, ಬಾಕಿ ಟೈಮಲ್ಲಿ ಡೌನ್ ಮಾಡ್ತಾರೆ. ಈಗ ಬೆಳೆದದಕ್ಕೆ ರೈಟ್ ಸಿಕ್ಕಿಲ್ಲ ಅಂದರೆ ಏನೈತೆ ಹೇಳ ರೈತರಿಗೆ ಇದು. ಓಕೆ, ಈಗ ಮೈಸೂರು ಕೊಡಗು ಲೋಕಸಭಾ ಚುನಾವಣೆಯಲ್ಲಿ ರಾಜರು ನಿಂತಿದ್ದಾರೆ ಬಿಜೆಪಿಯಿಂದ, ಕಾಂಗ್ರೆಸ್ಸಿಂದ ಲಕ್ಷ್ಮಣ್ ಅವರು ನಿಂತಾರೆ. ಯಾರಿಗೆ ನಿಮ್ಮ ಓಟು? ಕಾಂಗ್ರೆಸ್ ಸಿದ್ದರಾಮಯ್ಯ ಕಡೆ. ಸಿದ್ದರಾಮಯ್ಯ ಅವರು ನುಡಿದಂತೆ ನಡೆದಿದ್ದಾರೆ ಅಂತ ನಡೆದವ್ರು, ಮಾತು ನಡೆದವ್ರು, ಈಗಲೂ ನಡೆದವ್ರೆ. ಮೊದಲೊಂದ್ಸಲ ಮಾತಂತೆ ಅಕ್ಕಿ 7 kg ಅಕ್ಕಿ ಕೊಡ್ತೀನಿ ಅಂದಿದ್ರು, ಅದರಂತೆ ನಡ್ಕೊಂಡವ್ರೆ, ಈಗಲೂ ನಡ್ಕೊಂಡವ್ರೆ. ನಮಗಿಲ್ಲ ಅಂದರೆ ಹೆಂಗಸ್ರಿಗೆ ಕೊಟ್ಟವ್ರೆ. ಮನೆ ಸಂಸಾರ ಯಾವುದಾದ್ರೂ ಒಂದೇ, ಅವ್ರು ಕೊಟ್ಟರು ಒಂದು, ನಮ್ಗೆ ಕೊಟ್ಟರು ಒಂದೇ. ಒಂದು ಒಳ್ಳೇದಾಗಿ ಹೋಯ್ತವ್ರೆ ಬಡವ್ರ ಬಗ್ಗರಿಗೆಲ್ಲ. ಎಲೆಕ್ಷನ್ ತನಕ ಕೊಡ್ತಾರೆ, ಆಮೇಲೆ ಏನೋ ಕೈ ಏನಿಲ್ಲ, ಮಾತು ಕೊಟ್ಟವ್ರೆ. ಮಾತು ಕೊಡ್ತೀನಿ, 5 ವರ್ಷ ಇರೋದು ಕೊಡ್ತೀನಿ ಅಂದ್ರೆ ಕೊಡ್ತಾರೆ ಅವರು. ಅದು ನಂಬಿಕೆ ಇದೆ, ನಂಬಿಕೆ ಇದೆ ಅಂತ. ನಂಬಿಕೆ ಇದೆ. ಅಲ್ಲ, ಇಡೀ ಮೈಸೂರಿಗೆ ರಾಜರು ಆವಾಗಿನ ಕಾಲದಲ್ಲಿ ಹಂಗೆ ಮಾಡವ್ರೆ, ಇನ್ನು ಮುಂದೆ ಮಾಡಲ್ವಾ ಅಂತ ಹೇಳ್ತಾರೆ. ಅವರು ಮಾಡ್ಬೋದು ಅಂದ್ರೆ ಇವತ್ತಿನ ಮಟ್ಟಿಗೆ ನಾವು ಹೇಳ್ತಾ ಇರೋದು ಸಿದ್ದರಾಮಯ್ಯ ಮಾತಂತ ನಡ್ಕೊಂಡವ್ರು ಕೊಡ್ತೀವಿ. ಸಿದ್ದರಾಮಯ್ಯ ಮುಖ ನೋಡ್ಕೊಂಡು ಈ ಸಲ ಓಟ್ ಕೊಡ್ತೀವಿ. ಕೊಡ್ತೀರಿ? ಓಕೆ ಸರ್, ನಮಸ್ಕಾರ. ನಿಮ್ಮ ಹೆಸರು? ಸೋಮು ಅಂತ. ಸೋಮವಾರ ಏನು ಮಾಡ್ಕೊಂಡಿದ್ದೀರಾ? ಕಾರ್ಪೆಂಟರ್ ಕೆಲಸ ಮಾಡೋದು. ಹೇಳಿ ಸರ್, ನಿಮ್ಮ ಪ್ರಕಾರ ನೀವು ರಾಜರು ಓಟ್ ಹಾಕ್ತೀರಾ ಅಥವಾ ಲಕ್ಷ್ಮಣ್ ಅವ್ರು ಓಟ್ ಹಾಕ್ತೀರಾ? ಕಾಂಗ್ರೆಸ್ಗೆ ಹಾಕ್ಬೇಕು, ಸಿದ್ದರಾಮಯ್ಯ ಮುಖ ನೋಡಿ ಹಾಕ್ಬೇಕು. ನಾವು ಗ್ಯಾರಂಟಿ ಯೋಜನೆಗಳು ಕೊಟ್ಟಿದ್ದಾರೆ. ನಿಮ್ಗೆ ಯಾವ ಗ್ಯಾರಂಟಿ ಸಿಕ್ಕೈತೆ? ಅದೇ 2,000 ರೂಪಾಯಿ ಕೊಡ್ತಾ ಇದ್ದಾರೆ. ನಿಮ್ಮ ಅಕೌಂಟ್ ಅಕೌಂಟ್ ಬಂದೈತೆ. ನಿಮ್ಮ ಹೆಸರು? ನಮ್ಮ ನರ್ಸೋಮ್ ಅಂತ ನಮ್ಮ ಹೆಂಡತಿ ಹೆಸರು ಬರ್ತೈತೆ. ಅದು ಮತ್ತೆ ನಿಮ್ಮ ಹೆಂಡತಿ ಅಲ್ವಾ? ನಿಮ್ಗೆ ಹೆಂಗಾಗ್ಬಿಡುತ್ತೆ? ನಮ್ಗೆ ಬರ್ತೈತೆ ಕಲಿತ ಒಟ್ಟು ಕುಟುಂಬ ಅಲ್ವೇ. ಹಾಗೆ. ಹಾಂ ಸರ್, ಒಂದು ಒಳ್ಳೇದಾಗ್ತೈತೆ. ಮತ್ತು ಅವ್ರಿಗೆ ಗೆಲ್ಲಬೇಕು, ಸಿದ್ದರಾಮಯ್ಯನವ್ರಿಗೆ ನಾವು ಇದು ಮಾಡ್ತೀವಿ. ಹೌದಾ? ಹೌದು. ಆ ಗ್ಯಾರಂಟಿ ಕೊಟ್ಟಿರೋದ್ರಿಂದ ಇಲ್ಲ ಅವಳ ವ್ಯಕ್ತಿಯ ಮಧ್ಯಸ್ಥಿತಿಗೆ ಅವರು ಗ್ಯಾರಂಟಿ ಯೋಜನೆಗಳು ಕೊಡ್ತಿದ್ರು. ಬಡಪರನೇ ಯೋಜನೆ ಮಾಡ್ಕೊ ಹೋಗ್ತಾರೆ ಸಿದ್ದರಾಮಯ್ಯನವರು. ಹೌದಾ? ಬಿಜೆಪಿ ಅವ್ರು ಮಾಡಲ್ವಾ? ಬಿಜೆಪಿ ಅಂತಂದ್ರೆ ಏನು ಅಷ್ಟರಲ್ಲ ಏನಿಲ್ಲ, ಅವ್ರದ್ದು ಮಾತಾಡ್ತಾರೆ ಅಷ್ಟೇ. ಈ ಕಡೆ ಎಲ್ಲ ಮೋದಿ ಎಲ್ಲ ಇಲ್ವಾ ಸರ್? ಮೋದಿ ಅಲೆಯಿಂದ ಜಾಸ್ತಿ ಇಲ್ಲ ಕಡೆಗೆ, ಸಿದ್ದರಾಮಯ್ಯನವ್ರ ಅಲೆ ಜಾಸ್ತಿ ಐತೆ. ಸಿದ್ದರಾಮಯ್ಯನವ್ರಿಗೆ ಗಿಲ್ಲಿ ಅಂದ್ರೆ ನಮ್ಮ ಆಸೆ. ಸರ್ ನಮಸ್ಕಾರ. ನಿಮ್ಮ ಹೆಸರು? ಸರ್ ಸುದರ್ಶನ್ ಅಂತ. ಹೇಳಿ ಸುದರ್ಶನ್ ಅವರೇ, ಯಾರಿಗೆ ಚಕ್ರ ಬಿಡ್ತಾರೆ ಈ ಸಲ? ಸುದರ್ಶನ ಚಕ್ರ ಕಾಂಗ್ರೆಸ್ ಮೇಲೆ ಬರಬೇಕು ಅಂತ ಆಸೆ. ಹೌದಾ? ಹ್ಞೂ ಸರ್, ಯಾಕೆ ದೇಶ ಆಳಿರೋದು ಅವರು, 60 ವರ್ಷ ದೇಶ ಕಟ್ಟಿರೋದು ಅವರು. ಇವರು ಮೋದಿ ಅವ್ರು ಬಂದು ಬರೀ ಸುಣ್ಣ ಬಣ್ಣ ಹೊಡಿತಾವ್ರೆ. 12,500 ಟ್ರೈನ್ ಅವತ್ತಿನ ಕಾಲದಿಂದ ಇತ್ತು. 10 ವರ್ಷದಿಂದ ಏನೋ ಇವರೇನು ಅಭಿವೃದ್ಧಿ ಮಾಡಿಲ್ಲ, ಬರೀ ಸುಣ್ಣ ಬಣ್ಣ ಹೊಡೆದಿರೋದು ಅಷ್ಟೇ. ಬಿಜೆಪಿ ಅವರು ಬರೀ ಸುಳ್ಳು ಹೇಳ್ಕೊಂಡು ಇನ್ನೇನು ಮಾಡಿಲ್ಲ ಅವರು. ಯುವಕರಿಗೆ ಎಲ್ಲಿ ಸರ್ ಕೆಲಸ ಕೊಟ್ಟಿದ್ದಾರೆ? ಯುವಕರಿಗೆ ಎಲ್ಲೈತೆ ಕೆಲಸ? ಉದ್ಯೋಗಗಳು ಎಲ್ಲೈತೆ? ಎಲ್ಲ ಪ್ರೈವೇಟೈಸ್ ಮಾಡ್ತಾವ್ರಲ್ಲ. ಕಾಂಗ್ರೆಸ್ ಬಂದ್ರೇ ಒಳ್ಳೇದು, ಬಡವ್ರು ಉದ್ಧಾರ ಆಯ್ತಾರೆ, ಬಡವ್ರಿಗೆಲ್ಲ ಅನುಕೂಲ ಆಯ್ತದೆ. ಒಂದು ಮನೆಗೆ ಇವತ್ತು 5,000 ಬರ್ತದೆ ಅಂದರೆ ಗಂಡಸ್ಗೆ ಏನು ಕೊಟ್ಟರು ಅಂತಾರೆ. ಮನೆಗೆ ಬಂದರೆ 5,000 ಅದು ಮನೆ ಉದ್ಧಾರ ಆಯ್ತದೆ ಸರ್. ಒಳ್ಳೆ ಯೋಜನೆಗಳು ಮಾಡಿದ್ದಾರೆ, ಗ್ಯಾರಂಟಿ ನುಡಿದಂತೆ ನಡೀತಾವ್ರೆ. ಕಾಂಗ್ರೆಸ್ ಬಂದ್ರೆ ಒಳ್ಳೇದು ಸರ್. ರಾಜ್ರ ಬಗ್ಗೆ ಗೌರವ ಇದೆ, ಮಹಾರಾಜರ ಕೈಗೆ ಎತ್ತು ಮುಗಿತೀವಿ ನಾವು. ಅಂದರೆ ಅವರು ಪ್ರಧಾನಮಂತ್ರಿ ಆಯ್ತಾರ, ಬರೀ MP ಆಗಿ ಹೋಗೋದು ಮಾತ್ರ ಅವರು. ಅದರಿಂದ ನಾವು ಮಹಾರಾಜರಿಗೆ ಗೌರವ ಕೊಡ್ತೀವಿ, ಕೈ ಮುಗಿತೀವಿ, ವೋಟ್ ಮಾತ್ರ ಕಾಂಗ್ರೆಸ್ಗೆ ಹಾಕ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.